ಎಸ್ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಐ ನ್ಯೂಸ್. ನಾನು ಕೂಡ ಇವತ್ತು ಒಂದು ನ್ಯೂಸನ್ನು ಕೊಡ್ತಾ ಇದ್ದೀನಿ. ನಮ್ದು ಆಲ್ಮೋಸ್ಟು ನಮ್ಮ ಕಣ್ಣಿಗೆ ಈ ಭ್ರಷ್ಟಾಚಾರನೇ ಜಾಸ್ತಿ ಸಿಕ್ಕಾಕೊಳ್ಳುತ್ತೆ ಅನ್ನೋ ಗೊತ್ತಿಲ್ಲ, ನಮ್ಮನೆ ಬರ ಅನ್ಸುತ್ತೆ. ಈ ಸುದ್ದಿಗಳನ್ನು ಪ್ರಸಾರ ಮಾಡಿ 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 ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಭ್ರಷ್ಟಾಚಾರ ಮಾಡೋದು ಅವ್ರು ಬಿಡಲ್ಲ, ಭ್ರಷ್ಟಾಚಾರದ ವಿರೋಧವಾಗಿ ಮಾತನಾಡೋದು ನಾವು ಬಿಡಲ್ಲ. ಇದರಿಂದಾಗಿ ನಾವು ಅದು ಸುದ್ದಿ ಹಾಕಿದ್ರೆ ಅದೇ ಭ್ರಷ್ಟಾಚಾರಿಗಳು ನಮಗೆ ಹೆದರಿಕೆ ಹಾಕುವಂಥ ಕೆಲಸ, ಬೆದರಿಕೆ ಹಾಕುವಂಥ ಕೆಲಸ, ಅಥವಾ ನಮ್ಮ ಶತ್ರುಗಳಾಗುವಂಥ ಕೆಲಸ ಜಾಸ್ತಿ ಆಗುತ್ತೆ. ಇದಂತೂ ಪಕ್ಕ. ಸೊ ನಮ್ಗೇನೋ ತೊಂದರೆ ಆದರೆ ಬಿಡಿ, ಅದು ಅವರೇ ಕಾರಣ. ಸಮಾಜದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ, ಏನೋ ಒಂದು ಹಾಗೆ ಆಗಬೇಕಲ್ಲ. ಮಾಧ್ಯಮದಲ್ಲಿ ಇದೀವಲ್ವ, ಮಾಧ್ಯಮ ಎಥಿಕ್ಸ್ ಕೂಡ ಬಿಡಬಾರ್ದು. ಎನಿವೇಸ್, ನೇರವಾಗಿ ವಿಷಯ ಬಂದ್ಬಿಡ್ತೀರಿ ವೀಕ್ಷಕರೇ. ಮಡಿಕೆ ಮಾಡೋರು ಕುಂಬಾರ, ಚಿನ್ನ ಮಾಡೋರು ಕಂಬಾರ, ಕಂಪ್ನಿಲಿ ಕೆಲಸ ಮಾಡೋರು ಸಾಫ್ಟ್ವೇರ್ ಎಂಜಿನಿಯರ್, ಟ್ಯಾಕ್ಸಿ ಓಡಿಸೋರು ಡ್ರೈವರ್. ಆದರೆ ಮನೆ ಹತ್ರ ಬಂದು ಅಪ್ಪ ಅಮ್ಮ ತಂದೆ ತಾಯಿ ನೀವೇ ದೇವರು, ನನ್ನ ಜೀವನ ಕಲ್ಪಿಸ್ಕೊಡಿ ಹಾಕಿಸ್ಕೊಂಡು ಹೋಗಿ, ಅಂದರೆ ಮತವನ್ನು ಪಡ್ಕೊಂಡು ಹೋಗಿ ಲೀಡರ್ ಆಗಿ ಕೊನೆಗೆ ಮತದಾರರಿಗೆ ಏನಾದರೂ ತೊಂದರೆ ಆದರೆ ಅವ್ರ ಹತ್ರನೇ ಹಣ ಕೇಳುವಂಥ, ಸುಲಿಗೆ ಮಾಡುವಂಥ ಕೆಲಸ ಮಾಡೋರಿಗೆ ಏನೇನು ವೀಕ್ಷಕರೇ? ಮಹಾತ್ಮ, ಪರಮಾತ್ಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದು ಏನೇನು ಬೇಕು ಅವರಿಗೆ? ಮಹಾನ್ ವ್ಯಕ್ತಿ, ರಾಜಾದಿರಾಜ, ಪುಣ್ಯಾತ್ಮ, ಹಣ ಸುಲಿಗೆ ಮಾಡೋರನ್ನ ನಮ್ಮ ಮತವನ್ನು ಪಡ್ಕೊಂಡು ಲೀಡರ್ ಆಗಿ, ಒಬ್ಬ ರಾಜಕಾರಣಿಗಳಾಗಿ, ಜನಪ್ರತಿನಿಧಿಯಾಗಿ ನಾವೇ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಹೋದರೆ, ನಮ್ಮ ಹತ್ರನೇ ಹಣ ಕೇಳುವಂತಹ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಏನು ಹೇಳಬೇಕು? ಎಸ್, ಒಂದು ಸೂಪರ್ ಆದ ಒಂದು ವರ್ಡ್ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಂಥವ್ರಿಗೆ ಏನಂತ ವರ್ಡ್ ಹೇಳಬೇಕು ಅಂತ. ಯಾಕೆಂದರೆ ಕಳ್ಳ ಅಂದ್ರೂ ಕೂಡ ಕೋಪ ಬರುತ್ತೆ, ದರೋಡೆಕೋರ ಅಂದ್ರೂ ಕೂಡ ಕೋಪ ಬರುತ್ತೆ. ಇನ್ನು ಯಾರನ್ನ ಏನನ್ಬೇಕು ಹೇಳಿ? ಒಬ್ಬ ಇಂಜಿನಿಯರ್ ಅಂತಂದ್ರೆ ಕೋಪ ಬರುತ್ತಾ? ಇಲ್ಲ. ಡ್ರೈವರ್ ಅಂತಂದ್ರೆ ಕೋಪ ಬರುತ್ತಾ? ಇಲ್ಲ. ದರೋಡೆಕೋರ ಅಂದ್ರೆ ಕೋಪ ಬರುತ್ತೆ ಅಲ್ವಾ? ಸುಳ್ಳು ಹೇಳೋದ್ರ ಸುಳ್ಳುಗಾರ ಅಂದ್ರೂ ಕೂಡ ಅವ್ನಿಗೆ ಕೋಪ ಬರುತ್ತೆ. ಅಂದ್ರೆ ಕೆಟ್ಟ ಕೆಲಸ ಯಾರೇ ಮಾಡಲಿ, ಆ ಒಂದು ವರ್ಡ್ ಯೂಸ್ ಮಾಡಿದ್ರೆ ಅವ್ರಿಗೆ ಕೋಪ ಬಂದ್ಬಿಡುತ್ತೆ, ಸಿಟ್ಟು ಆಗ್ಬಿಡ್ತಾರೆ. ಎಸ್, ನಮ್ಮ ಮೇಲೆ ದ್ವೇಷ ಶುರು ಆಗುತ್ತೆ. ಪ್ರತಿ ಸಲ ಸುದ್ದಿ ಹಾಕಬೇಕಾದ್ರೂ ಕೂಡ ಒಂದು ಸುದ್ದಿ ಹಿಂದೆ ಒಂದು 10 ಜನ ಶತ್ರುಗಳು ನಮ್ಮ ಹೆಗ್ಲ ಮೇಲೆ ಕೂತ್ಕೊಳ್ತಾರೆ ಅಂತ ನಮ್ಗೆ ಕೂಡ ಗೊತ್ತಿದೆ. ಸೊ ನಡೀತಾನೆ ಇದೆ, ಹಾಗಂತ ಸುದ್ದಿ ಮಾಡೋದಂತೂ ಬಿಡಲ್ಲ. ಬಟ್ ಇವತ್ತು ನೇರವಾಗಿ ವಿಷಯಕ್ಕೆ ಬರೋದೆ ಅಂತಂದ್ರೆ, ಈಗ ನನ್ನ ಹತ್ರ ಒಂದು FIR ಕಾಪಿ ಇದೆ. ಸೊ ನಿಮ್ಗೆ ತೋರಿಸ್ತಾ ಇದ್ದೀನಿ, ಇದು FIR ಕಾಪಿ. ಇದು ACBಯಲ್ಲಿ ದಾಖಲಾಗಿರುವಂಥ FIR ಕಾಪಿ. ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಅಂದರೆ 4 ಜನ ಜನಪ್ರತಿನಿಧಿಗಳ ಮೇಲೆ ಕೇಸ್ ಆಗಿರುವಂಥದ್ದು. RTI ಕಾರ್ಯಕರ್ತರಾಗಿರುವಂಥ ಗಂಗರಾಜ್ ಅವರು ಕೂಡ ಇದರ ಬಗ್ಗೆ ಒಂದು ವಿಸ್ತಾರವಾಗಿ ವಿಷಯವನ್ನು ಕೂಡ ಹೇಳ್ತಾರೆ, ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿರ್ತಾರೆ. ಈಗ ACBಯಲ್ಲೂ ಕೂಡ ಒಂದು 4 ಜನ ಜನಪ್ರತಿನಿಧಿಗಳ ಮೇಲೆ ಕೇಸ್ ಆಗಿದೆ. ಸೊ ಅವ್ರು ಯಾರಪ್ಪ ಅಂತಂದರೆ ಲಕ್ಷ್ಮೀ ಶಿವಣ್ಣ. ಸಾಧ್ಯ ಆದರೆ ಇದನ್ನು ಕ್ಲೋಸಪ್ ತೋರಿಸಿ. ಓಕೆ, ಕ್ಲೋಸಪ್ ಬರ್ತಾ ಇದೆಯಾ? ಓಕೆ, ಈಗ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ನೋಡಿ. ಸೊ ಕ್ಲೋಸಪ್ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಎಲ್ಲಿ? ACB ಪೊಲೀಸ್ ಠಾಣೆಯಲ್ಲಿ ಯಾರ ಮೇಲೆ ಆಗಿದೆ? ಸದಸ್ಯರುಗಳು ಮೈಸೂರು ಮಹಾನಗರ ಪಾಲಿಕೆ ಮೈಸೂರು, ಇವರುಗಳ ಮೇಲೆ FIR ಆಗಿರುವಂಥದ್ದು. ಯಾಕಾಗಿದೆ? ಹಣ ಕೇಳಿದರೆ ಹಣ ಸುಲಿಗೆ ಮಾಡೋದಕ್ಕೆ ಎಲ್ಲರೂ ಕೂಡ ಒಂದು ಟೀಮ್ ಮಾಡಿಕೊಂಡು ಹಣ ಸುಲಿಗೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು. ಯಾರಿಂದ? N. ರಮೇಶ್ ಅವರಿಂದ. ಮೈಸೂರಿನ ಕಲ್ಯಾಣಗೆರೆ ನಿವಾಸಿ ಆಗಿರುವಂಥ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಇವರು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ, ಕಾಮಗಾರಿ ನಿರ್ಮಾಣ ಮಾಡಿರ್ತಾರೆ. ಅದು ಸ್ವಲ್ಪ ವೈಲೇಷನ್ ಆಗಿರುತ್ತೆ, ನಿಜ. ಅದಕ್ಕೆ ಆ ಮನುಷ್ಯನ ಕೂಡ ಒಪ್ಕೊಳ್ತಾರೆ, ಸ್ವಲ್ಪ ವೈಲೇಷನ್ ಆಗಿರುತ್ತೆ. ಆದರೆ ಆ ವೈಲೇಷನ್ಗೆ ಇವರು ದಂಡ ಎಷ್ಟು ಕಟ್ಟಿಸ್ಕೋಬೇಕು, ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡದೆ ನಮ್ಗೆ ಇಷ್ಟು ಲಕ್ಷ ಕೊಟ್ಬಿಡಿ, ಅಧಿಕಾರಿಗಳನ್ನು ನಮ್ಮ ಕೈನಲ್ಲಿ ಇದ್ದಾರೆ, ಅಧಿಕಾರಿಗಳು ಏನೂ ಮಾಡಲ್ಲ ಅಂತ ರಾಜಕಾರಣಿಗಳೇ ಅಧಿಕಾರಿಗಳನ್ನ ಭ್ರಷ್ಟರು ಮಾಡೋದಕ್ಕೆ ಹೊರಟಿರುವಂಥದ್ದು. ಇದು ಮೈಸೂರಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಭಾಗಶಃ ಎಲ್ಲ ಕಾರ್ಪೊರೇಟರ್ಗಳು ಅನ್ನೋದಕ್ಕಿಂತ ಕೆಲವು ಬೆರಳೆಣಿಕೆ ಅಷ್ಟು, ಒಂದು 3, 4, 5 ಜನ ಬಿಟ್ಟರೆ ಬಾಕಿ ಅವರೆಲ್ಲರೂ ಕೂಡ ಕಡು ಭ್ರಷ್ಟರೇ. ಒಂದು ಸಮಸ್ಯೆ ಹೇಳಿದ್ರೆ ಸಾಕು, ನಮ್ಮ ಫೋನ್ ಕಾಲ್ ರಿಸೀವ್ ಮಾಡೋದು ಬಿಟ್ಬಿಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊತಾರೆ. ಕೊನೆಗೆ ನಮಗೆ ರಿಪ್ಲೈನೇ ಮಾಡಲ್ಲ. ಅವರು ಕದ್ದು ಮುಚ್ಚಿ ಅವರು ಓಡಾಡಕ್ಕೆ ಶುರು ಮಾಡ್ತಾರೆ. ಎನಿವೇಸ್, ಇವಾಗ ಅವ್ರಿಗೆ FIR ಆಗಿರುವಂಥದ್ದು ಆ 4 ಜನಗಳ ಮಧ್ಯೆ ಯಾರು? 4 ಜನ ಮೈಸೂರಿನ ಕಾರ್ಪೊರೇಟರ್ 3 ಜನರು, ಹಾಗೆ ಒಬ್ಬರು ಮಾಜಿ ಕಾರ್ಪೊರೇಟರ್ ಶ್ರೀಮತಿ ಲಕ್ಷ್ಮೀ ಶಿವಣ್ಣ, ಇವರು ವಾರ್ಡ್ ನಂಬರ್ 1 ಕಾರ್ಪೊರೇಟರು, ಅಂದರೆ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯೆ. ಅವರ ಪತಿ ಶಿವಣ್ಣ ಅವರು, ಹಾಗೆ ಶ್ರೀ ರಂಗಸ್ವಾಮಿ, ಶ್ರೀಮತಿ ಅಶ್ವಿನಿ.
ಅಶ್ವಿನಿ ಇವರು ಕೂಡ ಮಹಿಳಾ ಕಾರ್ಪೊರೇಟರ್ ಆಗಿರ್ತಾರೆ. ಇವರ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿದೆ. ಬಟ್ ಯಾಕೆ ಇವರು ಈ ಥರ ಒಂದು ಕೆಲಸಕ್ಕೆ ಇಳಿದ್ಬಿಟ್ರೋ ನಮಗೆ ಗೊತ್ತಿಲ್ಲ. ಜನಗಳು ಸಮಸ್ಯೆ ಅಂತ ಬಂದರೆ ಅವರು ಸಮಸ್ಯೆನ ಸಾಲ್ವ್ ಮಾಡೋ ಕಡೆ ಹೊಡಿ, ಸಮಸ್ಯೆನ ಪರಿಹಾರ ಮಾಡೋ ಕಡೆ ನಿಮ್ಮ ಇನ್ಫ್ಲೂಯೆನ್ಸ್ನ ಬಳಸ್ಕೊಳ್ಳಿ, ನಿಮ್ಮ ನಾಯಕತ್ವನ ಬಳಸ್ಕೊಳ್ಳಿ. ನಿಮ್ಮ ನಾಯಕರಾಗಿ ಮಾಡಿರೋದೇನೋ ಆಗ್ತಾನೆ ಚೆನ್ನಾಗ್ತಾನೆ, ಅದನ್ನು ಬಳಸ್ಕೊಳ್ಳೋದ್ಬಿಟ್ಟು ಇವರು ಅವ್ರನ್ನೇ ಕರೆಸಿ ಒಂದು ಟೀಮ್ ಮಾಡಿಕೊಂಡು ಟೀಮ್ನ ಗುಡ್ಡೆ ಹಾಕೊಂಡು ನನಗೆ ಇಷ್ಟು ಲಕ್ಷ ಕೊಡಿ ಅಂತ ವ್ಯಾಪಾರ ಕೇಳಿತಾರೆ ಅಂದಮೇಲೆ ಇವ್ರನ್ನ ಏನು ಅನ್ಬೇಕು? ದರೋಡೆಕೋರ್ ಅನ್ಬೇಕಾ, ಇಲ್ಲ ಸುಲಿಗೆಕೋರ್ ಅನ್ಬೇಕಾ? ಅಲ್ಲ ಇಲ್ಲಿ ನೋಡಿ, ಹೆದ್ದಾರಿಗಳಲ್ಲಿ ಲಾರಿ ಬಸ್ನ ದರೋಡೆ ಮಾಡ್ತಾರೆ, ಅವ್ರನ್ನ ದರೋಡೆಕೋರು ಅಂತಾರೆ, ಪೊಲೀಸರು ಅಂತ ಹೇಳೋದು. ಬಟ್ ಇಂಥವನ್ನ ಏನು ಹೇಳಬೇಕು? ಬಟ್ ಜನ ಕೇಳ್ತಿದ್ದಾರೆ, ಜನನೇ ಹೇಳ್ತಿರುವಂಥದ್ದು ಇವರು ಕೂಡ ಸುಲಿಗೆಗೋರು ಅಂತ. ನಾವು ಫೀಲ್ಡ್ಗೆ ಹೋದಾಗ ಜನನೇ ಹೇಳ್ತಿರುವಂಥದ್ದು, ಅವ್ರ ವಾರ್ಡ್ನವರೇ ಮತ್ತು ಬೇರೆ ವಾರ್ಡ್ನವರು ಕೂಡ ಹೇಳ್ತಿರುವಂಥದ್ದು. ಕೆಲ ಕಾರ್ಪೊರೇಟರ್ಗಳು ಕೂಡ ಹೇಳ್ತಾರೆ ಎಸ್ ಸರ್ ಈ ಥರ ಎಲ್ಲ ಕೆಲಸ ಮಾಡಬಾರ್ದು ಅಂತ. ಕೆಲವರು ಅವರೇ ಮಾಡ್ತಿರ್ತಾರೆ. ಬೇಲಿನೇ ಎದ್ದು ಹೊಲ ಮೇಯುತ್ತೆ. ಒಬ್ರು ಕಾರ್ಪೊರೇಟರ್ ಹೇಳ್ತಾ ಇದ್ರು, ಕಾರ್ಪೊರೇಷನ್ ಇಸ್ ಕರಪ್ಷನ್ ಅಂತ. ಅದು ತುಂಬ ಚೆನ್ನಾಗಿ ಅರ್ಥ ಸೂಟ್ ಆಗುತ್ತೆ ಈಗ ನಮ್ಮ ಕಾರ್ಪೊರೇಷನ್ಗೆ. ಇವಾಗ ಕಾರ್ಪೊರೇಟರ್ಗಳು ಈ ಥರ ಒಂದು ಫೀಲ್ಡ್ಗೆ ಇಳಿದು ಕೆಲಸ ಮಾಡಿದ್ರೆ, ಈ ಥರ ಒಂದು ಅನ್ಯಾಯ ಮಾಡಿದ್ರೆ ಯಾರ ಹತ್ರ ಹೋಗೋದು? ತಳಮಟ್ಟದಲ್ಲೇ ಇಷ್ಟು ದೊಡ್ಡ ಭ್ರಷ್ಟಾಚಾರನ. ಮತ್ತು ಇನ್ನೊಂದಿದೆ ಅಮಾನತು ಮಹಾಜರ್. ಈಗ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಅಮಾನತು ಮಹಾಜರ್ಸ್ 4 ಜನಗಳ ಮೇಲೆ ಅದಾಗಿದೆ. ಸಂಪೂರ್ಣ ವರದಿ, ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದು, ಹಾರ್ಡ್ ಡಿಸ್ಕು, ಪೆನ್ ಡ್ರೈವು, ಹಾಗೆ ಆ ಫೋನ್ ರೆಕಾರ್ಡ್ಸು ಪ್ರತಿಯೊಂದು ಕೂಡ ಈಗ ACBನಲ್ಲಿ ಅದು ಆ ದಾಖಲೆ ಇರುವಂಥದ್ದು. ನಾವು ಕೂಡ ಆ ದಾಖಲೆಯನ್ನು ಕಲೆಕ್ಟ್ ಮಾಡಿ ಇವತ್ತು ನಿಮ್ಮ ಮುಂದೆ ಅದನ್ನು ತೋರಿಸ್ತಾ ಇದ್ದೀವಿ. ಬಟ್ ನಾನು ಕೊನೆಯಲ್ಲಿ ಹೇಳೋದೇನು ಅಂತಂದರೆ, ದಯವಿಟ್ಟು ಕಾರ್ಪೊರೇಟ್ಗಳ ನಿಮಗೆ ನಾವು ಮತ ಹಾಕಿ ಭಿಕ್ಷೆ ಹಾಕಿ ಕಳಿಸಿರ್ತೀವಿ, ಆ ಋಣನ ಸ್ವಲ್ಪನಾದರೂ ಉಳಿಸ್ಕೊಳ್ಳಿ, ದರೋಡೆ ಮಾಡಬೇಡಿ. ಇಲ್ಲ ಬೇರೆ ನೋಡ್ಕೊಳ್ಳಿ, ದರೋಡೆ ಮಾಡೋದಕ್ಕೆ ಬೇರೆ ನೀವು ನೋಡ್ಕೊಳ್ಳಿ. ಬಟ್ ಲೀಡರ್ ಅಂತ ಅನ್ಕೊಂಡು ದಯವಿಟ್ಟು ದರೋಡೆ ಮಾಡಬೇಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಾಗಿ RTI ಕಾರ್ಯಕರ್ತರಾಗಿರುವಂತಹ ಗಂಗರಾಜ್ ಅವರು ಕೂಡ ನಮ್ಮ ಜೊತೆ ಮಾತಾಡ್ತಾರೆ. ಅವರು ಕೂಡ ಮಾತಾಡ್ತಾರೆ. ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಯಾರ್ಯಾರು ಅಕ್ರಮ ಕಟ್ಟಡಗಳನ್ನ ಯಾರ್ಯಾರು ಕಟ್ಟಿರ್ತಾರೆ ಅದನ್ನು ಫೈಂಡ್ ಔಟ್ ಮಾಡಿ ಅದ್ರ ಬಗ್ಗೆ ಒಂದು ವರದಿ ಮತ್ತು ಅದ್ರ ಜೊತೆಗೆ ರಿಪೋರ್ಟ್ ತಗೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ಆಗಲಿ, ಅವರಿಂದ ದಂಡ ವಸೂಲಿ ಮಾಡಲಿಕ್ಕೆ ಆಗಲಿ, ಒಂದು ಸ್ಥಾಯಿ ಸಮಿತಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ನಾನು ಎಲ್ಲ ಸ್ಥಾಯಿ ಸಮಿತಿ ವಿರುದ್ಧ ನಾನು ಆಪಾದನೆ ಮಾಡಿಲ್ಲ, ಮತ್ತು ಎಲ್ಲ ಕಾರ್ಪೊರೇಟರ್ಗಳ ವಿರುದ್ಧ ನನ್ನ ಆಪಾದನೆ ಅಲ್ಲ. ಅದು ವೆರಿ ಕ್ಲಿಯರಾಗಿ ಹೇಳ್ತೀನಿ. ಯಾರು ಲಕ್ಷ್ಮೀ ಶಿವಣ್ಣನ ಅಧ್ಯಕ್ಷತೆಯಲ್ಲಿ ಇದ್ದಂತಹ ಒಂದು ಸ್ಥಾಯಿ ಸಮಿತಿ ವಿರುದ್ಧ, ಅದರಲ್ಲಿದ್ದಂಥ ಸದಸ್ಯರುಗಳ ವಿರುದ್ಧ ಅಷ್ಟೇ ನನ್ನ ಆಪಾದನೆ. ಮತ್ತು ವ್ಯವಸ್ಥೆ ಯಾವ ಲೆವೆಲಲ್ಲಿದೆ ಅಂದರೆ, ಒಂದು ರಾಜ್ಕುಮಾರ್ ರಸ್ತೆಯಲ್ಲಿ ಒಂದು ಕಟ್ಟಡ ವೈಲೇಷನ್ ಆಗಿರುತ್ತೆ. ಕಟ್ಟಡ ವೈಲೇಷನ್ ಅಂದರೆ ಅದೇನು ಜಾಸ್ತಿ ವೈಲೇಷನ್ ಏನಾಗಿರೋದಲ್ಲ. ಸೆಲ್ಲರಲ್ಲಿ ಒಂದು ಸೆಲ್ಲರ್ ಬಿಡಬೇಕಾಗಿರಲಿಲ್ಲ, ಬಟ್ ಇವ್ರು ಸೆಲ್ಲರ್ ಬಿಟ್ಟುಬಿಟ್ಟು ಕಟ್ಬಿಟ್ಟಿದ್ದಾರೆ ಕಟ್ಟಡನ. ಬಟ್ ಆ ಸೆಲ್ಲರ್ ಸೆಲ್ಲರ್ ಬಿಡಬಾರ್ದಿತ್ತು, ಸೆಲ್ಲರ್ ಬರೋಂಗಿರಲಿಲ್ಲ, ಬಟ್ ಇವ್ರು ಸೆಲ್ಲರ್ ಹಾಕ್ಬಿಟ್ಟಿದ್ದಾರೆ. ಅದು ತಪ್ಪಾಗಿದೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ಅವರು ಸಹ, ರಮೇಶ್ ಅವರು ಸಹ, ಕಟ್ಟಡ ಮಾಲೀಕರು ಸಹ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕೆಂದರೆ ಅದು ದಾಖಲೆಗಳದು ದೃಢವಾಗಿದೆ. ಆದರೆ ಇವರು ಅದನ್ನು ಕಾನೂನು ಚೌಕಟ್ಟಲ್ಲಿ ಮಹಾನಗರ ಪಾಲಿಕೆಯವರು ಅಲ್ಲಿ ಅಧಿಕಾರಿಗಳು ಆಗಲಿ, ಈ ಒಂದು ಸ್ಥಾಯಿ ಸಮಿತಿಯ ಅಧ್ಯಕ್ಷರೇ ಆಗಲಿ, ಅದರಿಂದ ಸದಸ್ಯರುಗಳೇ ಆಗಲಿ ಕ್ರಮ ತಗೊಳ್ಳಿಕ್ಕೆ ಅವರಿಗೆ ರೈಟ್ಸ್ ಇದೆ. ನಾವು ಅದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಆ ಒಂದು ನೆಪ ಒಡ್ಕೊಂಡು ಒಬ್ಬ ನೊಂದಿರೋವಂಥ ವ್ಯಕ್ತಿ ಹೋಗಿ ಇವರು ಹಣಕ್ಕೆ ಬೇಡಿಕೆ ಇಡೋದು ತಪ್ಪು. ಆ ಸೆಲ್ಲರು ವೈಲೇಷನ್ ಆಗಿದೆ, ಅದನ್ನು ಸಂಬಂಧಪಟ್ಟಂಗೆ ಏನೇನು ದಾಖಲೆಗಳಿದೆ ನಿಮ್ಮಲ್ಲೆಲ್ಲ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಕೊಡ್ತಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾರು ಸ್ಥಾಯಿ ಸಮಿತಿ ಸದಸ್ಯರುಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿ. ಅದಾದ ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಆದಮೇಲೆ ಒಂದು ಕಾರ್ಪೊರೇಷನ್ ಕಚೇರಿ ಹೆಡ್ ಆಫೀಸಿಗೆ ಕರೆಸ್ಕೋತಾರೆ. ಆ ಮಾಲೀಕರನ್ನ, ರಮೇಶ್ ಅವ್ರನ್ನ ಮತ್ತು ಅವ್ರ ಬ್ರದರ್ ಎಲ್ಲ ಹೋಗ್ತಾರೆ. ಅವ್ರಿಗೆ ಹೇಳಿದ ಎಲ್ಲ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಲಕ್ಷ್ಮೀ ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಆ ಒಂದು ಡಿಸ್ಕಷನ್ ನಡೀತದೆ ಕಾರ್ಪೊರೇಷನಲ್ಲಿ. ಏಕೆಂದರೆ ಮೊನ್ನೆ ಲಕ್ಷ್ಮೀ ಶಿವಣ್ಣವರು ಈ ಒಂದು ನಾನು ಪ್ರೆಸ್ ಮೀಟ್ ಆದ ಮೇಲೆ ಹೇಳ್ತಾರಂತೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನೆಲ್ಲೂ ಮಾತಾಡಿಲ್ಲ, ಏನೂ ಇಲ್ಲ ಅಂತ. ಅದು ಆ ಒಂದು ಮೊದಲನೇ ಇನ್ಸಿಡೆಂಟು ನಡೆದಿದ್ದು ಎಲ್ಲಿ? ಕಾರ್ಪೊರೇಷನ್ನ ಶಕ್ತಿ ಕೇಂದ್ರದಲ್ಲಿ, ಕಚೇರಿ ಶಕ್ತಿ ಕೇಂದ್ರದಲ್ಲಿ. ಅದರೊಳಗೂ ಈ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದಂತಹ ಲಕ್ಷ್ಮೀ ಶಿವಣ್ಣವರ ಕ್ಯಾಬಿನ್ನಲ್ಲಿ ಅವರು ಸಹ ಆ ಒಂದು ವಿಡಿಯೋದಲ್ಲಿ ಅಲ್ಲೇ ಇದ್ದಾರೆ. ಅವರಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಡಿಸ್ಕಷನ್ ನಡಿಬೇಕಾದ್ರೆ, ಅಂದರೆ ಈ ಪ್ಲಾನು ಬಗ್ಗೆ ಎಲ್ಲ ಡಿಸೈಡ್ ಮಾಡಿ, ಇದು ಪ್ಲಾನು ಇದಾಗಿದೆ, ಏನೋ ವೈಲೇಷನ್ ಆಗಿದೆ ಈ ಕಟ್ಟಡ ಅನ್ನೋದು ಡಿಸೈಡ್ ಮಾಡಿದ ಮೇಲೆ
ಅಲ್ಲಿ ಒಬ್ಬರನ್ನ ಪ್ರತಿನಿಧಿಯಾಗಿ ನೇಮಕ ಮಾಡಿ ನೋಡಪ್ಪ ಈಗ ಆಗೋದಾಗಿದೆ, ಇದನ್ನು ಸರಿಪಡಿಸ್ಕೋಬೇಕು, ನಾವೇನು ಮಾಡಬೇಕು ಅಂತ ಇವ್ರು ಕೇಳ್ತಾರೆ ರಮೇಶ್ ಅವರು. ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆ ಸರಿಪಡಿಸ್ಕೋಬೇಕು ನೋಡಪ್ಪ, ನಾವು ಬಿ ಜೆ ಪಿಲಿ ಇಬ್ಬರಿದ್ದಾರೆ, ಕಾಂಗ್ರೆಸ್ಸಲ್ಲಿದ್ದರೆ, ಜನತಾದಳದಲ್ಲಿದ್ದರೆ, ಪಕ್ಷೇತರರಿದ್ದರೆ, ಎಲ್ಲರಿಗೂ ಸಮಾಧಾನ ಮಾಡಬೇಕು. ಸಮಾಧಾನ ಅಂದರೆ ಯಾವ ಥರ? ನಿಮ್ಗೆ ಆರ ಹಾಕಿ ಕೊಳ್ಳಿಗೆ ಎಳ್ಕೊಂಬಂದ್ಬಿಟ್ಟು ಈ ಮರಿ ಕಡಿಯೋಕ್ಕೆ ಹೋಗ್ತಾರಲ್ಲ, ಆ ಥರ ಕರ್ಕೊಂಡೋಗಿ ಸಮಾಧಾನ ಮಾಡ್ಬೇಕಾ ನಿಮಗೆ? ಅಂದರೆ ಏನರ್ಥ? ಮೊಬೈಲ್ ಒಳಗಡೆ ಹೋಗ್ತಿದ್ದಂಗೆ ಸ್ವಿಚ್ ಆಫ್ ಮಾಡಿಸ್ತೀರಾ. ನೀವು ಸ್ವಿಚ್ ಆಫ್ ಮಾಡಿಸ್ಬಿಟ್ರೆ ನಾವು ಬೇರೆ ಇನ್ಯಾವುದು ನಮ್ಮ ಹತ್ರ ವೆಪನ್ಸ್ ಇರೋಲ್ಲ ಅಂತ ತಿಳ್ಕೊಂಡ್ರೆ, ಅದೇ ACB ಕೊಟ್ಟಿದ್ರು ನಮಗೆ ವೆಪನ್ನ. ಇದು ನಾವು ವಾಯ್ಸ್ ರೆಕಾರ್ಡ್ರ್ ಅವರೇ ಕೊಟ್ಟಿದ್ದು ನಮಗೆ, ನಮ್ಮ ಹತ್ರ ಇರಲಿಲ್ಲ ವಾಯ್ಸ್ ರೆಕಾರ್ಡು. ACB ಕೊಟ್ಟಿದ್ದು ವಾಯ್ಸ್ ರೆಕಾರ್ಡ್ ಮಾಡಿ ಅಂತ. ಕೊನೆಗೆ ಅವರಲ್ಲೇ ಟ್ರ್ಯಾಪ್ ಮಾಡಲಿಲ್ಲ. ಇಷ್ಟೆಲ್ಲ ಆದಮೇಲೆ 10 ಲಕ್ಷ ರೂಪಾಯಿ ಬೇಡಿಕೆ ಇಡ್ತಾರೆ, ಒಬ್ಬನ್ನ ನೇಮಕ ಮಾಡ್ತಾರೆ, ಒಬ್ಬ ಪ್ರತಿನಿಧಿ ಇದಕ್ಕೆ ಕಲೆಕ್ಷನ್ ಮಾಡೋಕೆ ಒಬ್ಬನ ಎಲ್ಲರೂ ಏನು ಮಾಡೋಬೇಡ, ನೀವು ಹೇಳಿದಂಗೆ ಕೇಳಿ ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಶುರು ಮಾಡ್ಕೊಂಡು ಅವನು ದಂಧೆನ 10 ಲಕ್ಷ ರೂಪಾಯಿ ಕೇಳ್ತಾ ಇದ್ದೀರಪ್ಪ ಅಂತಾನೆ. 10 ಲಕ್ಷ ಆದಮೇಲೆ ನಾವೇನು ಮಾಡೋದು, ಅಲ್ಲಿ ಲಕ್ಷ್ಮೀ ಶಿವಣ್ಣ ಅವರದು ಇವರು ಅಶ್ವಿನಿ ಅವರು ಏನು ಹೇಳ್ತಾರೆ, 10 ಲಕ್ಷದಲ್ಲಿ ಇವರು ನಮ್ಮ ರಮೇಶ್ ಅವರು ಬಾರ್ಗಿನ್ ಮಾಡ್ತಾರೆ. ಇಲ್ಲ 1 ಲಕ್ಷ ಕೊಡ್ತೀನಿ, 2 ಲಕ್ಷ ಕೊಡ್ತೀನಿ, 3 ಲಕ್ಷ ಬಾರ್ಗಿನ್ ಮಾಡ್ರೆ ಮಟನ್ ವ್ಯಾಪಾರ ಮಾಡೋಕ್ಕೆ ಬಂದಿದೆಯಾ ಅಂತ ಕೇಳ್ತಾರಂತ ಅಯ್ಯಮ್ಮ. ಯಾರು? ಅಶ್ವಿನಿ ಅವರು. ಜನಗಳಿಗೆ ವಂಚಿಸಿ ಮೋಸ ಮಾಡ್ತಾ ಇರೋದ ನಾವು ಕೈ ಕಟ್ಕೊಂಡು ಕೂರ್ಲಿಕ್ಕೆ ಆಗಲ್ಲ ಸಾರ್ವಜನಿಕರಾಗಿ ನಾವು. ಅದು ಜನಗಳು ಸೇವೆ ಮಾಡೋದಲ್ಲ, ಅವ್ರ ಹತ್ರ ದಂಧೆಗೆ ನಿಂತ್ಕೋತೀರ. ನೀವೇನು ಮನುಷ್ಯ ನೀವು? ದಂಧೆಕೋರರು ಅಂದ್ಬಿಟ್ರೆ ನೋವಾಗುತ್ತಂತೆ. ಇದೇನಿದು ದಂಧೆ ಮಾಡ್ತಾರೆ, ದಂಧೆಕೋರರು ಅಂತಾರೆ. ಇನ್ನೇನಾರ ಕಳ್ಳನ ಕಳ್ಳ ಅಂದಲ್ಲ, ಇನ್ನೇನಂತಾರೆ? ದಂಧೆಕೋರ್ರೆ. ಇನ್ನೂ ಒಂದು ಸರಿ ಹೇಳ್ತೀನಿ, ಆ ಮಾತನ್ನ ನಾನು ವಾಪಸ್ ತೊಗೊಳ್ಳಲ್ಲ. ನಮ್ಮ MLA ಜನತಾದಳದ ಯಾರೋ ಒಬ್ಬರು MLA ಒಬ್ಬರು ಎಂಟ್ರಿ ಆಗ್ಯಾರಂತೆ ಯಾರನ್ನ ಬಚಾವ್ ಮಾಡೋಕ್ಕೆ. ನಿಮ್ಮ ತಾಕತ್ತಿದ್ರೆ ಬಿ ರಿಪೋರ್ಟ್ ಹಾಕ್ಸಿ, ನಮ್ಮ ತಾಕತ್ತಿದ್ರೆ ನಾವೇನು ತೋರಿಸ್ತೀವಿ. ಹೆಂಗೆ ಓಪನ್ ಮಾಡೋದು ಬಿ ರಿಪೋರ್ಟ್ ಅಂತ ನಮಗೂ ಗೊತ್ತಿದೆ. ಶಿವಣ್ಣವರೇ, ಲಕ್ಷ್ಮೀ ಶಿವಣ್ಣವರೇ, ನಿಮ್ಮ ಮನೆ ಕಟ್ಟಿದ್ದೀರಾ, ನಿಮ್ಮ ಮನೆ ಡಾಕ್ಯುಮೆಂಟಲ್ಲಿ ಎಷ್ಟಿದೆ ಗೊತ್ತಾ? ಎಣಿಸ್ಕೊಳ್ಳಿ ಹಂಗೆ 1 2 3 4 ಛತ್ರ ಕಟ್ಟಿದ್ದೀರಾ ಬಿಳ್ಕೆರೆ ಹತ್ರ. ಅದೇನು ಮಾಡಿದ್ದೀರಾ ಗೊತ್ತಾ? ನೀವೇ ವೈಲೇಷನ್ ಮಾಡ್ಕೊತಿದ್ದೀರಾ. ಹಾಗಾಗಿ ಜನಗಳು ಯಾರು ಹಾಕ್ಬಿಟ್ರು ಹೋಗೋ ದಂಧೆ. ನಿಮ್ಮ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಡಿಸೈಡ್ ಆಗಿರೋ ಒಂದು ಇದನ್ನು ಡಿಸ್ಕಷನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ನಾವು ಇದಕ್ಕೂ ಸಂಬಂಧ ಇಲ್ಲ, ನಾನು ತೇಜೋವದೆ, ನಾನು ಏನೋ ಮಾನಷ್ಟ ಮೊಕದ್ದಮೆ. ಎಷ್ಟು ಕೋಟಿಗೆ ಹಾಕ್ತೀಯಮ್ಮ ತಾಯಿ ಹೇಳಿ? ಎಷ್ಟು ಕೋಟಿಗೆ ಹಾಕ್ತೀರಾ ಮಾನಷ್ಟ ಮೊಕದ್ದಮೆನ? ಹಾಕಿ ನೋಡೋಣ ಬನ್ನಿ. ಅದರೊಳಗೂ ದಾಖಲೆಗಳು ನಾನು ತಿರ್ಚಿಲ್ಲ, ಸೃಷ್ಟಿ ಮಾಡಿಲ್ಲ, ನಿಮ್ಮ ಪತಿದೇವರು. ಹಂಗಾರೆ ನೀವು ಅಧ್ಯಕ್ಷರಾಗ್ಬಿಟ್ಟು ನಿಮ್ಮ ಗಂಡನ ಸವಾರಿ ಮಾಡಕ್ಕೆ ಬಿಡ್ತೀರಾ? ನಿಮ್ಮ ಗಂಡನ ಸಂಬಂಧ ನಿಮ್ಮ ಗಂಡನ ಯಾಕಮ್ಮ ಕರ್ಕೊಂಬಂದಿದ್ರಿ? ನಿಮ್ಮ ಗಂಡನ ಮನೇಲಿ ಬಿಡಿ. ಗಂಡ ಹೆಂಡತಿ ಸಂಬಂಧ ಮನೇಲಿ ಇಟ್ಕೋಬೇಕಲ್ವಾ? ಕಾರ್ಪೊರೇಷನ್ ಕಚೇರಿ ಒಳಗಡೆ ನೀವು ಅಧ್ಯಕ್ಷತೆ ನಿಮ್ಗೆ ಕೂತ್ಕೊಂಡು ಬೇಕಾದ್ರೆ ನೀವು ಮಾತಾಡ್ದಂಗೆ ಸುಮ್ಮನೆ ಕೂತ್ಕೊಂಡ್ಬಿಡೋದು, ನಿಮ್ಮ ಗಂಡನ ಕೈಲಿ ಮಾತಾಡ್ಸೋದಾ? ನಿಮ್ಮ ಗಂಡನಿಗೂ ಕಾರ್ಪೊರೇಷನ್ಗೂ ಏನು ಸಂಬಂಧ? ಮಾಜಿ ಕಾರ್ಪೊರೇಟ್ರು ನಿಮ್ಮ ಗಂಡ ಅವರು. ಸೈ ನೀವು ಹಾಕ್ತಿರೋ ಇಲ್ಲ ಕಾರ್ಪೊರೇಷನ್ ಒಳಗಡೆ ಕೌನ್ಸಿಲ್ ಸಭೆ ನಡಿಬೇಕಾದ್ರೆ ನಿಮ್ಮ ಗಂಡನ ಕಳಿಸ್ತಿರೋ, ನೀವು ಇರ್ತಿರೋ? ಮತ್ತು ನಿಮ್ಮ ಆಫೀಸಲ್ಲಿ ನಿಮ್ಮ ಗಂಡನಿಗೆ ಏನು ಕೆಲಸ? ವರ್ಕ್ ಕಮಿಟಿ ಜೊತೆ ಏನಕ್ಕೆ ಹೋದ್ರು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ನಿಮ್ಮ ಗಂಡನಿಗೂ ಇದಕ್ಕೂ ಏನು ಸಂಬಂಧ? ಉತ್ತರ ಕೊಡ್ಬಲ್ರ ನೀವು? ಎಷ್ಟೋ ಜನ ಇಲ್ಲಿ ಮೈಸೂರಿನ ಕಾರ್ಪೊರೇಟರ್ಗಳು ಇದೇ ಕೆಲಸ ಮಾಡ್ಕೊಳ್ತಾರೆ. ಹೆಂಡ್ತಿಯವ್ರು ಎಲೆಕ್ಷನಲ್ಲಿ ಗೆದ್ದವ್ರೆ, ಗಂಡದಿರು ಸವಾರಿ ಮಾಡ್ತಾರೆ. ಬಿಡಿ ಅದನ್ನು, ಹೆಣ್ಮಕ್ಳು ಮುಂದಕ್ಕೆ ಬರಲಿ. ಪಾಪ ಅವರು ಕಲಿಬೇಕು, ಮನೇಲೇ ಇರೋದಲ್ಲ, ಕಲೀಲಿ ಬಿಡಿ. ಮುಂದಕ್ಕೆ ಕರ್ಕೊಂಬಂದು ಈ ಮೀಸಲಾತಿಲ್ಲ ಇನ್ನೊಂದ್ರೊಳಗೆ ಎಲೆಕ್ಷನಲ್ಲಿ ಗೆಲ್ಲಿಸ್ಬಿಟ್ಟು ಅವ್ರನ್ನ ಸುಮ್ಮನೆ ಸೈಡ್ ಲೈನಲ್ಲಿ ಇರೋದಲ್ಲ, ಬಿಡಿ ಅವ್ರನ್ನ. ನಾನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಇವೆಲ್ಲ ಬೇಕಿಲ್ಲ. ಇವು ಕಾರ್ಪೊರೇಷನಲ್ಲಿ ಈ ಥರ ದಂಧೆಗಳು ಯಾವ ಕಾರಣಕ್ಕೂ ನಾವು ತಡೆಯೋಕೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾವುದೇ ಕಾರಣಕ್ಕೂ ಕಾರ್ಪೊರೇಷನ್ ಕಮಿಷನ್ ಸುಮ್ಮನೆ ಇರ್ಬೋದು, ACಗಳು ಸುಮ್ಮನೆ ಇರ್ಬೋದು, ಡೆಪ್ಟಿ ಕಮಿಷನರು ಸುಮ್ಮನೆ ಇರ್ಬೋದು. ಅದು ಸಾರ್ವಜನಿಕರಾಗಿ ನಾವು ಕೇಳ್ತೀವಿ, ನಮಗೆ ರೈಟ್ಸ್ ಇದೆ, ಕೇಳ್ತೀವಿ. ಈ ದಂಧೆ ನಿಲ್ಲೋವರೆಗೂ ನಮ್ಮ ಹೋರಾಟ ನಿರಂತರ. ಈ ಕಾರ್ಪೊರೇಟ್ರಲ್ಲ, ಬೇರೆ ಏನಾದ್ರು ಈ ಕೆಲಸ ಮಾಡಿದ್ರು ಸಹ ನಾವು ಸಹಿಸೋದಿಲ್ಲ. ಈಗಿರೋ ಕಮಿಟಿಯವ್ರು ಏನಾದ್ರು ಇದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಕೈ ಸಿಕ್ಕೇ ನಾವಂತೂ ಬಿಡೋದಿಲ್ಲ ಅವ್ರನ್ನೂ. ಹಾಗಾಗಿ ಸಾರ್ವಜನಿಕರಿಗೆ ಸೇವೆ ಮಾಡಿ, ಸಾರ್ವಜನಿಕ ಸೇವೆಗೆ ನೀವು ನಿಂತಿದ್ದೀರಾ, ಹಣ ತಗೋತಾ ಇದ್ದೀರಾ, ಅದು ತಪ್ಪು. ಅದು ಮಾಡಬೇಡಿ. ನಿಮಗೆ ಸಂಬಳ ಬೇಕು ಅನ್ನೋಂಗಿದ್ರೆ ಎಲ್ಲರೂ ಒಂದು ಉದ್ಯೋಗ ಮಾಡಿ, ಇಲ್ಲ ಒಂದು ಬಿಸ್ನೆಸ್ ಮಾಡಿ. ಆದರೆ ಇಲ್ಲಿ ಜನಗಳನ್ನ ಅಧಿಕಾರಿಗಳನ್ನ ಎದುರಿಸ್ಬಿಟ್ಟು ಒಂದು ಖಾತೆ ಮಾಡಲಿಕ್ಕೆ, ಏನೋ ಕುರುಬರಲ್ಲಿ ನನ್ನ ಖಾತೆ ಮಾಡಲಿಕ್ಕೆ ಒಂದು ಖಾತೆಗೆ 50,000 ಕೊಡಿಸ್ಬೇಕು ಅಂತಾರಂತೆ ಯಾರೋ ಪುಣ್ಯಾತ್ಕಿದ ಇವರು ಕಾರ್ಪೊರೇಟ್ರು. ಬಿಡ್ತೀವಿ, ಅದನ್ನು ಹೊರಗಡೆ ಬಿಡ್ತೀವಿ. ನಿಮ್ಮ ಅಧಿಕಾರಿಗಳು, ಯಾವ ಅಧಿಕಾರಿಗಳಿಗೆ ನೀವು ಫೋನಲ್ಲಿ ಮಾತಾಡ್ತೀರಾ, ಎಷ್ಟು ಡಿಮ್ಯಾಂಡ್ ಮಾಡ್ತೀರಾ ಅವ್ರ ಹತ್ರ ಇಷ್ಟು ಕೊಡಿಸ್ಬೇಕು ಅಂತ, ಅದನ್ನು ಮುಂದಿನ ದಿವಸದಲ್ಲಿ ಅದು ವಾಯ್ಸ್ ರೆಕಾರ್ಡ್ ಹೊರಗಡೆ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಕೂತ್ಕೊಳ್ಳಿ ದಯಮಾಡಿ. ಇವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ.
ಮಾಡಿರೋ ತಪ್ಪನ್ನ ಸರಿಪಡಿಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗಿ ಉತ್ತುಂಗಕ್ಕೆ ಬೆಳೀರಿ, ನಾವು ಖುಷಿ ಪಡ್ತೀವಿ. ಆದರೆ ಜನಗಳ ಹೊಟ್ಟೆ ಮೇಲೆ ಹೊಡೆದು, ಬಡವ್ರ ಹೊಟ್ಟೆ ಮೇಲೆ ಹೊಡೆದು ಈ ಥರ ನಿಮ್ಮದೇ ತಗೊಳ್ಳಿ. ಲಕ್ಷ್ಮೀ ಶಿವಣ್ಣವ್ರೆ, 15 ಅಡಿನಲ್ಲಿ ನೀವು 1 ಅಡಿ ಕಟ್ಟಡಕ್ಕೆ ಬಿಡ್ತೀರಾ, 2 ಅಡಿ ಆ ಕಡೆ ಈ ಕಡೆ 4 ಅಡಿ ಎಲ್ಲ ಇದಕ್ಕೆ ಬಿಟ್ಟರೆ ಸೆಟ್ ಬ್ಯಾಕ್ ಬಿಟ್ಟು 6 ಅಡಿ ಹೋಗುತ್ತೆ. 6 ಅಡಿಯಲ್ಲಿ 9 ಅಡಿ ನೀವು ಮನೆ ಕಟ್ಕೊಂಡು ಏನ್ರಿ ಜೀವನ ಮಾಡಿದ್ದೀರಾ? ನಿಮ್ಮ ಮನೆಯೇ ವೈಲೇಷನ್ ಆಗಿದೆ. ನಿಮ್ಮ ಮನೆ ವೈಲೇಷನ್ ಆಗಿ ನೀವು ಹೊಡೆಯೋಕ್ಕಾಗಲ್ಲ. ಒಂದ್ಸರಿ ಫೋನಲ್ಲಿ ಮಾತಾಡಿದ್ದೆ, ನೆನಪಿರಬೇಕು ಶಿವಣ್ಣವ್ರೆ. ಫೋನಲ್ಲಿ ಮಾತಾಡಿ ಹೇಳಿದ್ದೀನಿ ನಿಮಗೆ. ಫಸ್ಟ್ ನಿಮ್ಮ ಮನೆ ವೈಲೇಷನ್ ಆಗಿದ್ರೆ ಫಸ್ಟ್ ತೆರವು ಮಾಡಿಸ್ಬಿಟ್ಟು ಒಂದು ವಾಟ್ಸಪ್ಪಲ್ಲಿ ಫೋಟೋ ಹಾಕಿ, ರಮೇಶ್ ಕಟ್ಟಡ ನಾನು ತೆರವು ಮಾಡಿಸ್ಕೊಡ್ತೀನಿ ಸೆಲ್ಲಾರ ಅಂತ ಹೇಳಿದ್ದೆ. ನೆನಪಿದೆಯಾ ಶಿವಣ್ಣವ್ರೆ? ಲಕ್ಷ್ಮಿಯವರೇ, ನಿಮ್ಮ ಅಣ್ಣ ನಿಮ್ಮ ಯಜಮಾನ್ರು ಹೇಳಿಲ್ಲ, ಶಿವಣ್ಣ ಹೇಳಿಲ್ಲ ಅಂದರೆ ಕೇಳ್ಕೊಳ್ಳಿ, ನಾನು ಇದನ್ನು ಮೊದಲೇ ಹೇಳಿದ್ದೀನಿ. ಹೀಗಾಗಿ ACBನಲ್ಲಿ ಯಾರೇನೇ ಒತ್ತಡ ಹಾಕಿರೋ ACB ಅವರು ಅದನ್ನು B ರಿಪೋರ್ಟ್ ಹಾಕ್ತಾರ, C ರಿಪೋರ್ಟ್ ಹಾಕ್ತಾರ, ಚಾರ್ಜ್ ಶೀಟ್ ಹಾಕ್ತಾರ. ಹಾಕೊಳ್ಳಿ, ಚಾರ್ಜ್ ಶೀಟ್ ಹಾಕಿರೇ ಸರಿ ಹೋಯ್ತು. ಈ ನಡುವೆ ಸಂದೇಶ್ ಸ್ವಾಮಿಯವ್ರ ಹೆಸರು ಉಲ್ಲೇಖ ಆಗಿರೋದ್ರಿಂದ ಸಂದೇಶ್ ಸ್ವಾಮಿಯವರು ಇದರೊಳಗೆ ಪಾಲಿದೆ ಅಂತ ಹೇಳಿದ್ದಾರೆ. ರಂಗಸ್ವಾಮಿ ಅಂತ ಹೇಳ್ಬಿಟ್ಟು ಒನ್ ಆಫ್ ದಿ ಅಪರಾಧಿ. ಹಾಗಾಗಿ ಇನ್ನು ಮುಂದೆ ತನಿಖಾ ಹಂತದಲ್ಲಿ ಅಧಿಕಾರಿಗಳಾಗಲಿ ಕಾರ್ಪೊರೇಟರ್ಗಳು, ಅಪರಾಧ ಸ್ಥಾನದಲ್ಲಿರೋ ಕಾರ್ಪೊರೇಟರ್ಗಳು ಹೇಳಿಕೆ ಏನು ಕೊಡ್ತಾರೋ ಆ ಹೇಳಿಕೆಯಲ್ಲಿ ಎಷ್ಟು ಜನ ಬೇಕಾದ್ರೂ ಸೇರಿಸ್ಕೊಂಡು ಹೋಗ್ಬೋದು. ಆ ಹೇಳಿಕೆಯಲ್ಲಿ ಹೇಳೋ ಪ್ರಕಾರ ದಯವಿಟ್ಟು ಚಾರ್ಜ್ ಶೀಟ್ ಅವ್ರ ಮೇಲೂ ಹಾಕಬೇಕು. ಈ ಒಂದು ಸಂದೇಶ್ ಸ್ವಾಮಿ ಅವ್ರ ಮೇಲೂ ಆಪಾದನೆ ನೀವೇ ಕೊಟ್ಟರಂಥ ಮಾಜಾ ರಿಪೋರ್ಟರ್ ಇರೋದ್ರಿಂದ ಸಂದೇಶ್ ಸ್ವಾಮಿ ಅವ್ರನ್ನೂ ಸಹ ಇದರಲ್ಲಿ ಒನ್ ಆಫ್ ದಿ ಮುಂದೆ ಚಾರ್ಜ್ ಶೀಟಲ್ಲಿ ಸೇರಿಸಲೇಬೇಕು, ಆಗಲೇಬೇಕು. ದಳ ಗಿಳ ಪಕ್ಷ, ಅದು ಪಕ್ಷ ಈ ಪಕ್ಷ, BJP ಅಂತ ಕೈ ಬಿಟ್ಟರೆ ಸರಿ ಕಾಣಿಸೋದಿಲ್ಲ. ಅದು ಮಾಡಲೇಬೇಕು, ಮಾಡಿ ಆಗಲೇಬೇಕು. ಇದು ಆಗುತ್ತೆ, ಆಗಲೇಬೇಕು. ಆಗಿಲ್ಲ ಅಂದ್ರೆ ಮತ್ತೆ ನಾವು ಹಾಕಿಸ್ತೀವಿ, ನಾವು ಬಿಡಲ್ಲ, ನಾವು ಸುಮ್ಮನೆ ಕೂರಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ದಯಮಾಡಿ ಮೈಸೂರಿನಿರುವಂತಹ ಪುರಪಿತೃ ವಿರುದ್ಧ ಎಲ್ಲರ ವಿರುದ್ಧ ನಾನು ಆಪಾದನೆ ಮಾಡ್ತಾಯಿಲ್ಲ. ಈ ದಂಧೆಗೆ ಯಾರು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಅಷ್ಟೇ ನನ್ನ ಆಪಾದನೆ. ದಯವಿಟ್ಟು ಇದು ನಿಲ್ಲಿಗೆ. ಸ್ಥಾಯಿ ಸಮಿತಿ ಏನಕ್ಕೆ ಬೇಕು? ಏನಕ್ಕೆ ಬೇಕು ಹೇಳಿ? ಸ್ಥಾಯಿ ಸಮಿತಿ ಏನು ಉಪಯೋಗ ಆಗಿದೆ? ಸ್ಥಾಯಿ ಸಮಿತಿಲಿ ಏನು ಉದ್ಧಾರ ಮಾಡಿದ್ರೆ ಅದನ್ನ ಹೇಳಿ. ಈ ಕೆಲಸ ಮಾಡಿಕೊಂಡು ನಿಮ್ಮ ಉದ್ಧಾರಕ್ಕೋಸ್ಕರ ಸ್ಥಾಯಿ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ. ಇದನ್ನು ಶಾಸನಬದ್ಧವಾದ ಸ್ಥಾಯಿ ಸಮಿತಿನಾ? ಹೇಳಿ ನೋಡೋಣ. ಬೇಕಿಲ್ಲ. ಇದರಿಂದ ಏನಿದೆ? ಇದರಿಂದ ಏನಾರು ನೀವೇನಾರು ವಸೂಲಿ ಕಂದಾಯ ವಸೂಲಿ ಮಾಡ್ಕೊಂಬಂದು ಏನಾರು ಕಾರ್ಪೊರೇಷನ್ ಜಮಾ ಕಟ್ಟಿದ್ದೀರಾ? ಇಲ್ಲ. ಕಂದಾಯ ವಸೂಲಿ ಮಾಡೋಕ್ಕೂ ಬಿಡಲ್ಲ, ಅಲ್ಲೂ ಇನ್ಫ್ಲೂಯೆನ್ಸ್ ನಿಮ್ಮದು. ಅದ್ರ ಜೊತೆಗೆ ನೀವೇನು ಮಾಡ್ತಾ ಇದ್ದೀರಾ? ಈ ದಂಧೆ ಬೇರೆ. ಈ ಕಾರ್ಪೊರೇಟರ್ಗಳು ನಿಮ್ಮ ಸ್ಥಾಯಿ ಸಮಿತಿಯಿಂದ ಲಕ್ಷ್ಮೀ ಶಿವಣ್ಣವರ ನಿಮ್ಗೊಂದು ಓಪನ್ ಚಾಲೆಂಜ್ ಆಗ್ತೀನಿ. ಎಷ್ಟು ಕಟ್ಟಡಗಳ ನಿಮ್ಮ ಒಂದು ನೇತೃತ್ವದಲ್ಲಿ 1 ವರ್ಷ ನೀವಿದ್ರಿ ಅಲ್ವಾ? ನಿಮ್ಮ ನೇತೃತ್ವದಲ್ಲಿದ್ದಂತಹ 7 ಜನನೋ 8 ಜನನೋ ಏನೋ ಒಂದು ಸಿಬ್ಬಂದಿಗಳು, ಅಂದರೆ ನಿಮ್ಮ ಕಾರ್ಪೊರೇಟರ್ಗಳು ಇದರ ಸದಸ್ಯರುಗಳು ಎಷ್ಟು ಬಿಲ್ಡಿಂಗ್ ಮಾಡಿಸಿದ್ದೀರಾ? ಎಷ್ಟು ಬಿಲ್ಡಿಂಗಲ್ಲಿ ದಂಡ ವಸೂಲಿ ಮಾಡಿಬಿಟ್ಟು ಕಾರ್ಪೊರೇಷನ್ ಜಮಾ ಮಾಡಿದ್ದೀರಾ ನೀವು ಖಾತೆಗೆ? ಉತ್ತರ ಕೊಡ್ರಿ ನೋಡೋಣ. ನೀವು ಎಷ್ಟು ಜನಕ್ಕೆ ನೋಟಿಸ್ ಕೊಟ್ರಿ? ಎಷ್ಟು ಜನ ಹತ್ರ ವಸೂಲಿ ಮಾಡ್ಕೊಂಡ್ರಿ? ಅದು ಯಾರ್ಯಾರು ಜೇಬ್ಗೆ ಹೋಯ್ತು? ಶೀಘ್ರದಲ್ಲಿ ಅದನ್ನು ಹೊರಗಡೆ ತರ್ತೀವಿ. ಮಾತಾಡಬೇಕಾದ್ರೆ ತಪ್ಪಾಗಿರೋದು ಅಕ್ಸೆಪ್ಟ್ ಮಾಡ್ಕೊಳೋದು ಕಲ್ತ್ಕೊಳ್ಳಿ. ನಾವು ಹೇಳ್ದೋ ನಮ್ಮ ಬಿಲ್ಡಿಂಗ್ ವೈಲೇಷನ್ ಆಗಿದೆ, ಹೌದು ಸೆಲ್ಲರ್ ವೈಲೇಷನ್ ಆಗಿದೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಕಲೀರಿ ಫಸ್ಟು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಡೆಪಾಮೇಷನ್ ಆಗ್ತೀನಿ ಇದು ಹೆದರ್ಸೋದಲ್ಲ. ನಾವಂಥವಕ್ಕೆಲ್ಲ ಹೆದರೋರಲ್ಲ. ಈ ಥರದ್ದು ಹೆದರಿಸಿರಿ ನಾವು ಬೊಗೋರು ಅಲ್ಲ. ಕೊನೆಯದಾಗಿ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಿಮ್ಗೆ ಏನಾದರೂ ಹಣ ಬೇಕು ಅಂದರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡಿ, ನಿಮ್ಗೆ ಇನ್ಫ್ಲೂಯೆನ್ಸ್ ಇರುತ್ತೆ ಏನಾದ್ರು ಬಿಸ್ನೆಸ್ ಮಾಡ್ಕೊಳ್ಳಿ. ಆದರೆ ಮತದಾರರನ್ನ ಸುಲಿಗೆ ಮಾಡುವಂಥ ಕೆಲಸವನ್ನ ಮಾಡಬೇಡಿ ಅಂತ ಕೂಡ ಹೇಳ್ತೀನಿ. ಸೊ ಸುಲಿಗೆ ಮಾಡಿದ್ರೆ ಇವತ್ತಿಲ್ಲ ನಾಳೆ ಯಾವತ್ತಿದ್ರು ಕೂಡ ಸಮಾಜದ ಮುಂದೆ ಬೆತ್ತಲಾಗಬೇಕಾಗಿ ಬರುತ್ತೆ. ಮರ್ಯಾದೆನ ಕಳಿಸಿ ನಿಮ್ಮ ಒರಿಜಿನಲ್ ಮುಖ ಏನಿದೆ ಸೊ ಅದನ್ನ ಈ ಸಮಾಜಕ್ಕೆ ತೋರಿಸ್ಬೇಕಾಗಿ ಬರುತ್ತೆ. ಇಲ್ಲಿ ಇರುವಂತ ಅಶ್ವಿನಿ ಕಾರ್ಪೊರೇಟರ್ ಏನಿದ್ರೆ ಇವ್ರ ಹತ್ರ ಕೂಡ ನಾವು ಮಾತಾಡ್ತೀವಿ. ಮೇಡಮ್, ಇದು ಕಾರ್ಪೊರೇಷನ್ ಈ ತರ ಅನ್ಯಾಯ ನಡೀತಾ ಇದೆ, ಒಂದಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ, ನಮಗೆ ಸ್ವಲ್ಪ ಮಾಹಿತಿಗಳು ಬೇಕು ಅಂತ ಹೇಳ್ತೀವಿ. ಆಗ ಅವರು ಕೂಡ ನಮ್ಮ ಫೋನ್ ಕಾಲ್ನ ರಿಸೀವ್ ಮಾಡೋದು ಕೂಡ ಬಿಟ್ಬಿಡ್ತಾರೆ, ನಮ್ಗೆ ರಿಪ್ಲೈ ಮಾಡಿ ಕೂಡ ಮಾಡಲ್ಲ. ಏನೋ ದುರಾಹಂಕಾರದಲ್ಲಿ ಅವರು ಮಾತಾಡ್ತಾರೆ, ಹೋಗ್ತಾ ಕೊಡ್ತಾರೆ. ಅವ್ರಿಗೆ ಏನು ಮಾಡಿದ್ದೀರಾ ನೀವೆಲ್ಲ ಅಂತ. ಇದೇ ಅಶ್ವಿನಿ ಮೇಡಮ್ ಅವರು ಕೂಡ ನಾನು ಮಾತಾಡಿದ್ದೀನಿ ಇಲ್ಲಿ ಅನ್ಯಾಯದ ಬಗ್ಗೆ ದನಿ ಎತ್ತಿ ಮೇಡಮ್ ಅಂತ. ಆದ್ರೆ ಇವ್ರು ಯಾವ ಸೀಮೆ ದನಿ ಎತ್ತಕ್ಕೆ ಸಾಧ್ಯ? ಇವರು ಹೇಳಿ, ಇವರೇ ಹಿಂಗಾದ್ರೆ ಇನ್ಯಾವ ರೀತಿ ಸೀಮೆ ದನಿ ಎತ್ತಕ್ಕೆ ಸಾಧ್ಯ? ಇವರು ಜನಗಳಿಗೆ ಯಾವ ರೀತಿ ಸಹಾಯ ಮಾಡೋಕೆ ಸಾಧ್ಯ? ಸೊ ಮುಂದೆ ಎಲೆಕ್ಷನ್ ಕೂಡ ನೀವು ಮನೆ ಕೂಡ ಬರ್ತೀರಿ, ಕೈ ಮುಕ್ಕೊಂಡು ಬರ್ತೀರಿ. ಸೊ ಪ್ರತಿಯೊಬ್ಬರ ರೆಕಾರ್ಡ್ಸು ಇದೆ, ನೋಡೋಣ. ಸೊ ಅವಾಗ ಅದಕ್ಕೆಲ್ಲ ಉತ್ತರವನ್ನ ಪ್ರಶ್ನೆಯನ್ನು ನಾವು ಕೇಳ್ತೀವಿ, ಉತ್ತರ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶ್ರೀ. ನಮಸ್ಕಾರ.